ನೀವು ದುಡಿತಾ ಇದ್ದೀರಾ, ಮನೆಯಿಂದ ದೂರ ಇದ್ದೀರಾ ಅಂದ್ರೆ ರೆಂಟ್, EMI, ಡೈಲಿ ಖರ್ಚು ಇದೆಲ್ಲ ಇದ್ದೇ ಇರುತ್ತೆ. ಹಾಗೆ ಕೆಲವೊಮ್ಮೆ ಅನ್ನೆಸೆಸರಿ ಥಿಂಗ್ಸ್ ಗಳಿಗೆ ಕೂಡ ನಾವು ದುಡ್ಡನ್ನ ಖರ್ಚು ಮಾಡ್ತೀವಿ. ಆದ್ರೆ ಒಂದ್ಸಲ ಯೋಚನೆ ಮಾಡಿ, ಅದೇ ದುಡ್ಡನ್ನ ನಾವು ಪ್ರತಿ ತಿಂಗಳು ರೈಟ್ ಪ್ಲೇಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್. ರೀಸನ್ ಸಿಂಪಲ್ ಇದೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಇವತ್ತು ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟಬಲ್. ಬ್ಯಾಂಗ್ಳೂರ್ ತರ ಸಿಟೀಸ್ಗಳಲ್ಲಿ ಈವನ್ ನಾರ್ಮಲ್ ಹಾಸ್ಪಿಟಲ್ ಸ್ಟೇ ಸ್ವಲ್ಪ ದಿನಕ್ಕೆ ಲಕ್ಷಗಟ್ಟಲೆ ಆಗ್ಬೋದು. ಅದೇ ಸೀರಿಯಸ್ ಇಲ್ನೆಸ್ ಬಂದ್ರೆ ಬಿಲ್ ಕೋಟಿವರೆಗೂ ಹೋಗ್ಬೋದು. ಈ ತರ ಸಿಚುವೇಶನ್ಗಳಲ್ಲಿ ಒಂದು ಸ್ಟ್ರಾಂಗ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಖಂಡಿತ ಹೆಲ್ಪ್ ಮಾಡುತ್ತೆ. ತುಂಬಾ ಜನ ಕಂಪನಿ ಕೊಡೋ 3 ರಿಂದ 5 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದು ದೊಡ್ಡ ಅಮೌಂಟ್ ಅಂತ ಅನಿಸ್ಬೋದು, ಆದ್ರೆ ಇವಾಗಿನ ಟೈಮಲ್ಲಿ ಆ ದುಡ್ಡು ಎಲ್ಲಿಗೂ ಸಾಲಲ್ಲ. ನಿಮ್ಮ ಪೇರೆಂಟ್ಸ್ಗೆ ಯಾವತ್ತಾದ್ರೂ ಮೇಜರ್ ಟ್ರೀಟ್ಮೆಂಟ್ ಬೇಕಾದ್ರೆ ನೀವು ನಿಮ್ಮ ಪಾಕೆಟ್ ಇಂದಾನೆ ಎಕ್ಸ್ಟ್ರಾ ಮನಿ ಪೇ ಮಾಡ್ಬೇಕಾಗ್ಬೋದು. ಅದಕ್ಕೆ ಜಸ್ಟ್ ಕಂಪನಿ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗೋ ಬದಲು ನೀವು ಹೊರಗಡೆ ಬೆಟರ್ ಆಪ್ಷನ್ಸ್ ಗಳನ್ನ ನೋಡಬಹುದು. ಜಸ್ಟ್ 400 ರಿಂದ 500 ರೂಪಾಯಿ ಪ್ರತಿ ತಿಂಗಳು ಪ್ರೀಮಿಯಂಗೆ ನಿಮಗೆ ಕ್ರೋರ್ಸ್ ಅಲ್ಲಿ ಕವರೇಜ್ ಸಿಗುತ್ತೆ. ಅದು ಅಲ್ಲದೆ ಗವರ್ಮೆಂಟ್ ಈಗ 18% GST ನ ತೆಗೆದಿರೋದ್ರಿಂದ ಸೇಮ್ ಪ್ರೀಮಿಯಂಗೆ ಜಾಸ್ತಿ ಕವರೇಜ್ ಸಿಗುತ್ತೆ. ಹಾಸ್ಪಿಟಲೈಸೇಷನ್ ಟೈಮಲ್ಲಿ ನಿಮಗೆ ಪೇಪರ್ ವರ್ಕ್, ಕ್ಲೈಮ್ ಪ್ರೋಸೆಸ್ಗೆ ಹೆಲ್ಪ್ ಮಾಡಕ್ಕೆ ನಿಮಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ಕೆಲವು ಹೆಲ್ತ್ ಇನ್ಶೂರೆನ್ಸ್ಗಳು ಡೇ 1 ಇಂದಾನೆ ಡಯಾಬಿಟೀಸ್, BP, ಥೈರಾಯ್ಡ್, ಅಸ್ತಮಾ ಈ ತರ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ನ ಕೂಡ ಕವರ್ ಮಾಡುತ್ತೆ. ನನ್ನ ಬಯೋದಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ರೈಟ್ ಪ್ಲಾನ್ ನ ಚೂಸ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ.